ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಬೆಳದಿಂಗಳ ಬಾಲೆ. ಇವರು ಅಮೆರಿಕಾದಲ್ಲಿರೋದು, ಆಗಾಗ ಕರ್ನಾಟಕಕ್ಕೆ ಬರೋದು. ನಾವು ಕರ್ನಾಟಕಕ್ಕೆ ಬಂದಾಗ ಹಿಡ್ಕೊಂಡು ಬಂದುಬಿಟ್ಟಿದ್ದೀವಿ. ನಮ್ಮ ಅತಿಥಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಹೌದು, ಬೆಳದಿಂಗಳ ಬಾಲೆ ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಸುಮನ್ ನಗರಕರ್ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಒಂದಿಷ್ಟು ವಿಚಾರಗಳು ಸುದೀರ್ಘವಾಗಿ ಮಾತನಾಡೋದಿದೆ, ಬನ್ನಿ ಮಾತನಾಡಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ ಭಾರತಿ, ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಆರಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಮೇಡಮ್, ಅಮೆರಿಕಾ ಹೇಗಿದೆ, ಕರ್ನಾಟಕ ಹೇಗಿದೆ, ಆಮೇಲೆ ನಿಮ್ಮ ಈ ಇಷ್ಟು ವರ್ಷ ನೀವು ಕೂಡ ಸಿನಿಮಾದಲ್ಲಿ ಸಕ್ರಿಯವಾಗಿದ್ದಿರಿ, ನಿರ್ಮಾಪಕಿಯಾಗಿ, ನಟಿಯಾಗಿ ಅಂತೂ ಬಿಡಿ, ಎಲ್ರಿಗೂ ಗೊತ್ತಿರೋದೆ. ಆದರೆ ಯಾಕೆ ಅಪರೂಪ ಅಂತಾರೆ? ಇಲ್ಲ, ನಾನು US ಹೋಗಿದ್ದು 2001 ಸೊ ಆದಮೇಲೆ ಸ್ವಲ್ಪ ದಿನ ಅಂತ ಅಂದ್ಕೊಂಡಿರಲಿಲ್ಲ, ಒಂದು 2-3 ವರ್ಷ ಬ್ರೇಕು, ಆಮೇಲೆ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡೆ. ಬಟ್ ಅದು ಕೆಲವು ಸಲ ಹಾಗೆ ಆಗುತ್ತೆ, ಅದಕ್ಕೆ X+1 ಅಂತಾರೆ, ಹಾಗೆ ಮುಂದುವರ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಗೋಯ್ತು. ಆಮೇಲೆ ಐ ಥಿಂಕ್ ಒಂದು 14 ವರ್ಷ ಗ್ಯಾಪ್ ಆಗೋಯ್ತು. ಮಧ್ಯ ಬಂದಾಗ ಏನಾದ್ರು ಒಂದು ಹಿಂಗೆ ಒಂದು ಇಂಟರ್ವ್ಯೂ ಮಾಡೋದು ಅಥವಾ ಏನೋ ಒಂದು ಕಿರುಚಿತ್ರ ಮಾಡೋದು ಎಲ್ಲ ಮಾಡ್ತಿದ್ದೆ, ಬಟ್ ಮೇನ್ ಸ್ಟ್ರೀಮ್ ಏನೂ ಮಾಡಲಿಲ್ಲ ಆವಾಗ. ಆಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬಂದೆ. ಏನು ಬರಲ್ಲ ಅನ್ನೋದು ಹೇಳಿ ಮೇಡಮ್. ನಿರ್ಮಾಪಕಿ, ನಟಿ, ಗಾಯಕಿ, ಜಾಕ್ ಆಫ್ ಆಲ್. ಕರೆಕ್ಟು. ಬಟ್ ಮಾಸ್ಟರ್ ಇಲ್ಲ ಮೇಡಮ್, ಹೇಳಿ ಮೇಡಮ್, ಏನು ಬರಲ್ಲ ನಿಮಗೆ? ಏನು ಬರಲ್ಲ, ನಾವು ಬೇಕಾದಷ್ಟು ಬರಲ್ಲ. ಆ್ಯಕ್ಟಿಂಗ್ ಕೂಡ ನಾನು ಬಂದ್ಬಿಡತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಏನೂ ಇಲ್ಲ. ಯಾಕೆಂದ್ರೆ ಯಾವುದ್ರಲ್ಲೇ ಆದ್ರೂ ನಾವು ದಿನ ಇನ್ನೂ ಕಲಿಯೋದಿದ್ದೇ ಇರುತ್ತೆ. ಸೊ ಇವಾಗ ನಂದು ಹಳೆ ಸಿನಿಮಾಗಳು ಎಲ್ಲ ನೋಡಿದ್ರೆ, ಅಯ್ಯೋ ಇದು ಹಿಂಗೆ ಮಾಡ್ಬೋದಿತ್ತಲ್ವಾ, ಹಂಗೆ ಮಾಡ್ಬೋದಿತ್ತಲ್ವಾ ಅನ್ನಿಸ್ತಾನೆ ಇರುತ್ತೆ. ಅದು ಯಾವಾಗ ನಾವು ಓಕೆ ನಾನು ಪರ್ಫೆಕ್ಟ್ ಅನ್ಕೊಂಡ್ಬಿಡ್ತೀನೋ, ಖಂಡಿತ ನಾವು ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ಕಲಿಕೆ ಇದ್ದೇ ಇರುತ್ತೆ, ಮುಂದುವರಿತಾನೇ ಇದೆ. ವಿ ಆರ್ ಆಲ್ವೇಸ್ ಎ ಸ್ಟೂಡೆಂಟ್ ಅನ್ನೋಂಗೆ, ಯಾವುದೇ ವಿಷಯದಲ್ಲಾದರೂ ನಾವು ಯಾವಾಗಲೂ ಸ್ಟೂಡೆಂಟ್ಸ್ ಆಗೇ ಇರ್ತೀವಿ ಅಷ್ಟೇ, ಕಲಿತಾನೇ ಇರಬೇಕು. ನಿರೂಪಣೆನೇ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕೆಲಸದಲ್ಲೂ ಅಷ್ಟೇ. ಸೊ ಹಾಗೆ ಇನ್ನು ಕಲಿಕೆಯಲ್ಲೇ ಇದ್ದೀನಿ. ಸೊ ಸ್ಟೂಡೆಂಟ್ ಅಷ್ಟೇ. ಸಿನಿಮಾಕ್ಕೆ ಬಂದಿದ್ದು ಆಕಸ್ಮಿಕ ಅಂತ ತಾವು ಅನೇಕ ಬಾರಿ ಹೇಳಿದಿರಿ. ಆ ಇನ್ಸಿಡೆಂಟ್ ಬಗ್ಗೆ ರಿಕಾಲ್ ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಅಂದರೆ ಆವಾಗೆಲ್ಲ ನಾನು ಚಿಕ್ಕ ವಯಸ್ಸಿಂದ ಅಫ್ಕೋರ್ಸ್ ಹಾಡು ಹೇಳ್ತಿದ್ದೆ, ಬಟ್ ಯಾವತ್ತೂ ಆ್ಯಕ್ಟಿಂಗ್ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಸಿನಿಮಾಗಳು ತುಂಬ ನೋಡ್ತಾ ಇದ್ವಿ ನಮ್ಮ ಮನೇಲಿ. ಯಾವಾಗ ನೋಡಿದ್ರು ಎಲ್ಲ ಅಣ್ಣವ್ರ ಸಿನಿಮಾಗಳಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ನಾನು ನಮ್ಮ ಅಣ್ಣ. ಆ್ಯಂಡ್ ಎಲ್ಲ ಹಾಡುಗಳನ್ನು ತುಂಬ ಹಾಡ್ತಿದ್ವಿ, ಸಿನಿಮಾ ಹಾಡುಗಳು. ಬಟ್ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ಅದು ಹೆಂಗೋ ಒಂದು ಆಶ್ಚರ್ಯ ಅಂತಲೇ ಹೇಳಬೇಕು. ಯಾಕೆಂದರೆ ದೂರದರ್ಶನಲ್ಲಿ ಅವಾಗ ಡ್ರಾಮಾ ಆಡಿಷನ್ಸಿಗೆ ಕಾಲ್ಫರ್ ಮಾಡಿದ್ರು. ಸರಿ ಅಂತ ಅಪ್ಲೈ ಮಾಡಿದೆ. ಆ್ಯಂಡ್ ನನ್ನ ಮನಸ್ಸಲ್ಲಿ ಇದ್ದಿದ್ದು, ಅಯ್ಯೋ ನಾನೆಲ್ಲಿ ಸೆಲೆಕ್ಟ್ ಆಗ್ತೀನಿ, ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಹೇಗಾಗತ್ತೆ ಅಂತ. ಬಟ್ ಸೆಲೆಕ್ಟ್ ಆಯಿತು. 1-2 ಇನ್ಹೌಸ್ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದೆ, ಅವ್ರದ್ದೇ ನಾಟಕಗಳೆಲ್ಲ. ಅದಾದಮೇಲೆ 1-2 ಕಿರುಚಿತ್ರನೂ ಮಾಡಿದೆ. ಅಂದರೆ ಶಾರ್ಟ್ ಸ್ಟೋರೀಸ್ದು ಒಂದು ಸೀರಿಯಲ್ ಬರ್ತಿತ್ತು ದೂರದರ್ಶನಲ್ಲಿ, ಗುರು ರಾಮಸ್ವಾಮಿ ಅಯ್ಯಂಗಾರ್ದು. ಸೊ ಅದರಲ್ಲೂ ಮಾಡಿದೆ. ಅದಾದಮೇಲೆ ನಾಟಕದಲ್ಲಿ ಯಾವಾಗಲೂ ಮಾಡಿದಾಗ TN ನರಸಿಂಹನ್ ಅವರು ಕಲ್ಯಾಣ ಮಂಟಪ ಚಿತ್ರಕ್ಕೆ ಕೆಲಸ ಮಾಡ್ತಾಯಿದ್ರು, ರಾಘವೇಂದ್ರ ರಾಜ್ಕುಮಾರ್ದು. ಸೊ ಅದಕ್ಕೆ ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಅಲ್ಲಿ ನಾನು ರಾಘವೇಂದ್ರ ರಾಜ್ಕುಮಾರ್ ತಂಗಿ ಪಾತ್ರ ಮಾಡಿದೆ. ಸೊ ಎಷ್ಟೋ ಜನಕ್ಕೆ ಬೆಳದಿಂಗಳ ಬಾಲೆ ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ನನ್ನ ಫಸ್ಟ್ ಮೂವಿ ಇರೋದು ಕಲ್ಯಾಣ ಮಂಟಪ. ಓಕೆ, ಕೆಲವರು ಅನ್ಕೋತಾರೆ ನಿಷ್ಕರ್ಷ ಕೂಡ ಅಂತ. ಆ್ಯಕ್ಚುಲಿ ನಿಷ್ಕರ್ಷ, ಬೆಳದಿಂಗಳ ಬಾಲೆ ಫಸ್ಟ್ ಶೂಟಿಂಗ್ ಆಗಿದ್ದು, ಬಟ್ ರಿಲೀಸ್ ಆಗಿದ್ದು ಐ ಥಿಂಕ್ ನಿಷ್ಕರ್ಷ ಅನಿಸುತ್ತೆ ಮೊದಲು.